ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗಡ ಗೈಸ್. ಇದು ಇವತ್ತಿನ ಶಿವರಾತ್ರಿ ಔಟ್ಫಿಟ್. ಸೊ ಇದನ್ನು ಎತ್ಕೊಂಡು ಹೋಗ್ಬೇಕು ಗೈಸ್. ಏರಿ ನಮ್ಮ ಕೈಲಿ ಆಗಲ್ಲ ಅನಿಸುತ್ತೆ. ಸ್ಲಿಪ್ಪರ್ಸ್, ಮೈ ಸ್ಲಿಪ್ಪರ್ಸ್ ಆಚಿದೆ. ಓ ಗೈಸ್, ಇನ್ನು ಹೆಂಗೆ ಎತ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. ಮೋಜಿತಲ್ಲಿ ಬಂದಿದ್ದೇನೆ ಗೈಸ್. ಇದು ರಿಂಗ್ ಲೈಟ್ ಇವಾಗ ಬಂತು ಗೈಸ್. ರಿಂಗ್ ಲೈಟು ನಾನು ಹೇಳಿದೆ ಮೊನ್ನೆ, ನಾಳೆ ಬರೋದಿತ್ತು, ಬಟ್ ಇವಾಗೇ ಬಂದಿದೆ. ಸೊ ಇದನ್ನು ಎತ್ಕೊಂಡು ಹೋಗೋಣ. ಅಲ್ಲಿವರೆಗೂ ಎತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ತೀನಿ. ಓಕೆನಾ ಗೈಸ್? ನೋಡಿರಿ, ಅಲ್ಲಿವರೆಗೂ ಬಂದ್ಬಿಟ್ಟು ಇಸ್ಕೊಳಕ್ಕಾಗಲ್ಲ ನನಗೆ, ಕಷ್ಟಪಟ್ಟು ಎತ್ಕೊಂಬಂದೆ. ಗೈಸ್ ಸುಸ್ತಾಯ್ತದೆ ಎತ್ಕೊಂಡು ಬಂದು. ನಿಜ ಚಿಕ್ಕದೇ ಇರೋದಲ್ಲ ಚಪ್ರಿ. ಚಿಕ್ಕದೇ ಇರೋದು. ಓ, ಅದು ಸ್ಟ್ಯಾಂಡ್ ಅಷ್ಟಿಷ್ಟು ಬರ ಇಲ್ಲ ಗೈಸ್. ನಮ್ಮ ಮನೇಲಿ ಬರೀ ರೊಟ್ಟಿಗಳಿಂದ ಹೊಸಿ ಬಾಕ್ಸ್ ಇಲ್ಲ ಗೈಸ್. ಇವಾಗ ನನಗೆ ವಾಪಸ್ ಕೊಡು. ರೊಟ್ಟಿಗಳಿಂದ ಹೊಸಿ ಬಾಕ್ಸ್ ಇಲ್ಲ ಗೈಸ್. ನಮ್ಮ ಮನೇಲಿ ಬರೀ ಪೀಸ್ ಇದು ಕಾಂಪೋನೆಂಟ್ಸ್ ಇದೆಯಲ್ಲ, ಅದ್ರದ್ದೇ ಒಂದು 10-20 ಬಾಕ್ಸ್ 2 ಅಷ್ಟ ತುಂಬ ಗೈಸ್. ಮೈಕ್ ತರಬೇಕಿತ್ತು ಇವಾಗ ದೇವಸ್ಥಾನಕ್ಕೆ ಎತ್ಕೊಂಡು ಇಲ್ಲೇ ಬಂದು ಹೋಗ್ಬೋದು ತಾನೆ. ನಮ್ಮ ಮನೆ ಇರೋದು ಇಲ್ಲೇ, ದೇವಸ್ಥಾನ ಇರೋದು. ಮೋಹಿತ್ ಮುಖ ನೋಡಿ, ಬಾಯಿ ಕಡೆ ಸ್ವಲ್ಪ, ಇಲ್ಲಿ ಬಾ ಸ್ವಲ್ಪ ನೋಡಿ. ಫುಲ್ ಅಂದರೆ ಫುಲ್ ಟಯರ್ಡ್ ಆಗೋನೆ. ಫುಲ್ಲು ಬಿಲ್ಡಪ್ ಕೊಡ್ತವನೆ ನಾನು ಟಯರ್ಡ್ ಆಗೋದವನೆ ಅಂತ ಹೇಳಿರೋದಕ್ಕೆ. ಎಲ್ಲೋ ಹೋಯ್ತಿದ್ಯಾ? ಹಾಂ, ಬೇಗ ಸ್ನಾನ ಮಾಡ್ಕೋಬತ್ತೀಯಾ? ಡ್ರೈಯರ್ ಕೊಟ್ಬಿಡು ಗೈಸ್. ನೋಡಿ, ತಲೆ ಒಣಗಿಸ್ಕೊಂಡಿಲ್ಲ, ಒಣಗಿಸ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೋಬೇಕು ನಾನು. ಅದು ಸೆಲ್ಫಿ ಸ್ಟ್ಯಾಂಡು. ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಗೈಸ್, ದೇವಸ್ಥಾನಕ್ಕೆ ಬರಲ್ಲ ಅಂತ ಇದ್ದ, ನಾನು ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು. ಆದ್ಮೇಲೆ ಅನ್ಬಾಕ್ಸ್ ಮಾಡ್ತೀವಿ ಗೈಸ್. ಈ ಚೂಡಿದಾರ ಹೆಂಗೆ ಕಾಣಿಸ್ತಿದೆ ನನಗೆ? ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಗೈಸ್, ಈಸ್ ರೆಡಿಕ್ಯುಲಸ್ ಗೊತ್ತಾ? ಡ್ರೈಯರ್ ಕೊಡೋ ಪ್ಲೀಸ್ ಗೈಸ್. ಬನ್ನಿ, ದೇವಸ್ಥಾನಕ್ಕೆ ಹೋಗೋದು, ಒಂದು ಸ್ನಾನ ಮಾಡ್ಕೊಂಡು ಬಂದಮೇಲೆ ಎಲ್ಲ ವೀಡಿಯೋ ಬನ್ನಿ ಮಾಡೋಣ. ನೋಡಿ ನಮ್ಮ ಸಿಸ್ಟಮ್ನ. A few moments later. ಗೈಸ್, ಟೆಂಪಲ್ಗೆ ಹೋಗ್ತಿದ್ದೀವಿ. ಅಂತೂ 1 ಅವರಲ್ಲಿ ಸ್ನಾನ ಮಾಡಿ ರೆಡಿ ಆಗಿದ್ದಾನೆ ಹುಡುಗಿ. 1 ಅವರಲ್ಲಿ ಸ್ನಾನ ಮಾಡಿ ರೆಡಿ ಆಗಿರೋದು. ಕ್ಯೂಟಾಗಿ ರೆಡಿ ಆಗಿದ್ದಾನೆ ಗೈಸ್. 1 ಅವರಲ್ಲಿ ಎಷ್ಟು ಕ್ಯೂಟಾಗಿ ರೆಡಿ. ಗೈಸ್, ಹುಡುಗರು ಯಾರಾದ್ರು ನೋಡ್ತಿರೋರು ಹೇಳಿ, 1 ಅವರ್ ಬೇಕು ಸ್ನಾನ ಮಾಡಿ ಒಂದು ಪ್ಯಾಂಟ್ ಶರ್ಟ್ ಹಾಕೊಳ್ಳಕ್ಕೆ. ನಾನು ಹೆವಿ ಬೆವ್ತೀನಲ್ಲ, ಅದಕ್ಕೋಸ್ಕರ ಅರ್ಧ ಗಂಟೆ ಸ್ನಾನ ಮಾಡಿ ಅರ್ಧ ಗಂಟೆ ತಿನ್ನಕ್ಕೆ ತಿನ್ನಕ್ಕೆ ಗೊತ್ತಾಯ್ತು. ನಾನು ಚೆನ್ನಾಗಿ ಕಾಣಿಸ್ತೀನಿ. ಅವ್ರ ಕೈ ನೋಡಿ ನನ್ಗೆ ಇಷ್ಟ ಇದೆ. ಅವ್ರದ್ದು ಗೈಸ್, ಹ್ಯಾಪಿ ಮಹಾಶಿವರಾತ್ರಿ. ಹ್ಯಾಪಿ ಮಹಾಶಿವರಾತ್ರಿ ಅಂತ ಜೋರಾಗಿ ನೀನ್ ಹೇಳಿಲ್ಲ ಅಲ್ವಾ? ಮತ್ತೆ ನಂಗೆ ಗೊತ್ತು ನಾವು ಯಾರ್ಯಾರು ಹೇಳಿ ಏನೇನು ಹೇಳಿರ್ತಾರೆ ಅಂತ. ಗೈಸ್ ನೋಡಿ, ಟೆಂಪಲ್ ಹತ್ರ ಬಂದಿದ್ದೀವಿ ಗೈಸ್. ಅಲ್ಲಿ ತುಂಬಾ ರಶ್ ಇತ್ತು ಅಂತ ಈ ಟೆಂಪಲ್ ಹತ್ರ ಬಂದ್ವಿ. ಇವ್ರ ಮನೆ ಹತ್ರ ಹೆವಿ ರಶ್ ಇತ್ತು ಗೈಸ್. ಅಲ್ಲಿ ಹೆವಿ ವರ್ಷ ತಕ್ಕದ ರಶ್ ಇರುತ್ತೆ. ಅದಕ್ಕೆ ಅಲ್ಲಿ ಬೇಡ ಅಂಗಡಿ ಕಡೆ ಬಂದ್ಬಿಟ್ಟು ಗೈಸ್. ಏನು ಅಂದ್ರೆ ಇವನಿಗೆ ಎಲ್ಲ ಮಾತಾಡೋದು ನಾಚಿಕೆ ಆಗುತ್ತೆ. ಇದನ್ನ ಕಮ್ಮಿ ಜನ ಇದು ಸುತ್ತಿ ಬಳಸಿ ಬರ್ಬೇಕಿದು. ಅಲ್ಲಿ ಒಂದೇ ಲೈನ್ ಅಷ್ಟು ಚೆನ್ನಾಗಿದೆ ಅಷ್ಟೇ ನೋಡಿ ಗೈಸ್. ಹೋಯ್ತು ಸರಿ ಗೈಸ್. ಯಾರ ಮುಂದೆನೂ ಮಾತಾಡೋದೇ ಇಲ್ಲ. ಇವ್ರ ಮನೆ ದೇವಸ್ಥಾನ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ಇಲ್ಲಿಗೆ ಬಂದು. ಇಲ್ಲೂ ಅಲ್ಲೇ ಕಮ್ಮಿ ಜನ ಗೈಸ್. ಇವಾಗ ನನ್ನ ಔಟ್ಫಿಟ್ ನೋಡಿ ಚೆನ್ನಾಗಿದೆ. ಸೊ ಗೈಸ್, ಬನ್ನಿ ಮುಂದೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಣ. ಕಷ್ಟಪಟ್ಟು ಮೋಯ್ತು. ಇವಾಗ ಫಸ್ಟ್ ಟೈಮ್ ಕ್ಯೂರ್ ಬಂದಿದ್ದಾರೆ. ದೂರ ಇತ್ತು, ಅಲ್ಲೇ ಇವ್ರ ಮನೆ ಹತ್ರನೇ ಕಮ್ಮಿ ಜನ ಇದ್ರು. ವರ್ಷ ಅವ್ನು ಬರ್ತಿರ್ಲಿಲ್ಲ. ಇವತ್ತು ನಾನು ಕರ್ಕೊಂಡ್ಬಂದಿದ್ದೀನಿ. ಟೆಂಪಲ್ ನೋಡಿ, ಆ ಕಡೆ ಫಂಕ್ಷನ್ ನೋಡಿ, ಆ ಕಡೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನಮ್ಮ ವಾಯ್ಸ್ ಅಷ್ಟೊಂದು ಕೇಳಿಸ್ತಿದೆಯಾ ಗೊತ್ತಿಲ್ಲ, ಬೇಜಾರು ಮಾಡಿ. ತುಂಬ ಜೋರಾಗಿ ಮಾತಾಡೋಕ್ಕಾಗಲ್ಲ. ಮೈಕ್ ಕೂಡ ಬಂದಿಲ್ಲ. ಮಾಡ್ಕೊಂಡು ಬಂದೆ ಮನೇಲಿ. ಚಾರ್ಜ್ ಹಾಕಿದೆ. ನೋಡಿ ಗೈಸ್, ಶಿವಲಿಂಗಕ್ಕೆ ಇಲ್ಲಿ ಹಾಲಲ್ಲಿ ಪೂಜೆ ಮಾಡ್ತಾ ಇದ್ದಾರೆ.
ಸ್ವಾಗತವನ್ನು ಕೋರುವುದರ ಜೊತೆಗೆ ಸ್ವಾಮಿಯ ದರ್ಶನವನ್ನು ಪಡೆದ ತರುವಾಯ ಪ್ರಸಾದ ಸೇವೆಯನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಭರತನಾಟ್ಯ ಕಲಾವಿದರಿಂದ ಇನ್ನೇನು ಕೆಲವು ನಿಮಿಷಗಳಲ್ಲಿ ಮಕ್ಕಳು ಕೈಲಿ ಹಾಲು ಬಿಡಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಬದ್ಧರಾಗಿ ನೋಡಿ ಗೈಸ್ ಫಂಕ್ಷನ್ ಎಷ್ಟೊಂದು ಜನ ಕೂತಿದ್ದಾರೆ ಗೈಸ್. ಯಾರು ಇಲ್ಲಿದ್ರೆ ಬನ್ನಿ, ಯಾರ ಹತ್ರ ಆರ್ಕೆಸ್ಟ್ರಾ ಇದೆಯಂತೆ, ವೇದಿಕೆ ಪರವಾಗಿ ಸಮಿತಿ ನೀವು ಬಂದು ನೋಡಿ. ಕೋರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೊಂದು ಗೀತ ಗಾಯನ ಕುಮಾರಿ ಆರ್ಯ ಅವರಿಂದ. ಇವಾಗ ದರ್ಶನ ಮಾಡ್ಕೊಂಡು ಮತ್ತೆ ನೋಡಿ ಪ್ರಸಾದ ಇಸ್ಕೊಂಡು ಹೆಂಗೋಯ್ತವಳ ನೋಡಿ ಗೈಸ್. ನಂಗೂ ಪುಳಿಯೋಗರೆ ಮತ್ತು ಪುಳಿಯೋಗರೆ ಒಂದೇ ಇಷ್ಟ ಶಿವರಾತ್ರಿ ಟೈಮಲ್ಲಿ ತಿನ್ನೋಕ್ಕೆ. ಪುಳಿಯೋಗರೆ ಮಾಡಲ್ಲ, ಹಾಂ ರವೆ ಸಮಥಿಂಗ್ ಏನೋ ಹಾಕಿ ಮಾಡ್ತಾರೆ ಪುಳಿಯೋಗರೆ. ಹಾಂ ನಮ್ಮದು ಇಲ್ಲಿದೆಯಾ ಈ ದೇವಸ್ಥಾನ ಇದೆಯಲ್ಲ, ಇಲ್ಲಿಂದ ದೇವಸ್ಥಾನದಿಂದ ಒಂದು ಮೂರು ರೋಡ್ ಹೋದ್ರೆ ಆ ಕಡೆ ಸೇರೋದೆ ನಮ್ಮ ಮನೆ. ಬರ್ತಿಲ್ಲ ಅಲ್ಲಿ. ವಾ ಗಾಡಿ ಅಷ್ಟೇ ಇಟ್ಟವಳ ಗೈಸ್. ಹಾಂ ನೋಡಿ ಬೇರೆ ಹೆಂಗೆ ಕೊಂಡಿದ್ದೀನಿ. ನನ್ನ ಡಾಲರ್ ನೋಡಿ ಗೈಸ್, ನನ್ನ ಪೆಂಡೆಂಟು, ನನ್ನ ಕಿವಿ ಒಲೆ ಎಲ್ಲ ಸೇಮ್ ಚಿನ್ನದು ಗೈಸ್. ಇವತ್ತು ಏನೇನು ಕೊಟ್ಟವ್ರೆ ಪ್ರಸಾದಕ್ಕೆ? ಕಡಲೆಕಾಳು ಉಸ್ಲಿ ಮತ್ತೆ ಚರ್ಪು ಮತ್ತೆ ಪುಳಿಯೋಗರೆ. ಸರ್ಪು ಮತ್ತೆ ಪುಳಿಯೋಗರೆ. ಚರ್ಪು ಮಿಕ್ಕಿದೆಲ್ಲ ನನಗೆ. ನಾನು ಪುಳಿಯೋಗರೆ ತಿಂತೀನಿ. ನಾನು ತಿಂತೀನಿ. ಶೋ ಈಗ ಮನೆಗೆ ಹೋಗೋಣ ಗೈಸ್, ಮನೆ ಹೋಗೋಣ. ಫೋಟೋ ತೆಕ್ಕೊಡ್ತೀನಿ ಅಂದ ಗೈಸ್. ತುಂಬಾ ಲೈಟ್ ಡಿಮ್ ಆಗಿದೆ, ಫೋಟೋಸ್ ಚೆನ್ನಾಗಿ ಬರಲ್ಲ, ನಾಳೆ ತಕ್ಕೋತೀವಿ. ಈಗ ಮನೆಗೆ ಹೋಗೋಣ. ಒಳ್ಳೆ ಗೈಸ್ ನೋಡಿ ಕುಂಕುಮ. ಗೈಸ್ ಇವನು ಎಂತ ಸೋಂಬೇರಿ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕುಂಕುಮ ಇಟ್ಕೊಳ್ಬೇಕು. ಅದನ್ನ ಹೋಗೋಣ ಮೇಡಮ್. ನಾನು ಮನೆಗೆ ಹೋಗಿದ್ದೀನಿ ಅನ್ನೋದಪ್ಪ, ನೆಮ್ಮದಿಯಾಗಿ ಕುತ್ಕೊಂಡು ಪೀಸಾಗಿ ಒಂದು ಅದ್ರೇನು ಗೊತ್ತಾ ಗೈಸ್, ಅದ್ರ ರುಚಿನ ಟೇಸ್ಟ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ತಿನ್ಬೇಕು. ಸೊ ಗೈಸ್ ಫೋನ್ನ ಕಟ್ ಮಾಡ್ತೀನಿ ವಿಡಿಯೋನ, ಯಾಕೆಂದರೆ ಎರಡು ಕೈಲಿ ಒಂದು ಪ್ರಸಾದ ನಂದು ಪ್ರಸಾದ ಇಟ್ಕೊಂಡು ಹೋಗ್ತೀನಿ. ನೋಡಿ ನಂದು ನೋಡಿ ಗೈಸ್, ನಂದು. A few moments later. ಗೈಸ್ ಪ್ರಸಾದ ಎಲ್ಲ ತಿಂದಾಯ್ತು, ಮನೆಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು. ಇವಾಗ ರಿಂಗ್ ಲೈಟ್ನ ಅನ್ಬಾಕ್ಸ್ ಮಾಡೋಣ ಗೈಸ್. ಅನ್ಬಾಕ್ಸಿಂಗ್ ಅವರ್ ನ್ಯೂ ರಿಂಗ್ ಲೈಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ರಿಂಗ್ ಲೈಟ್. ಅದಿದ್ರೆ ಅಲ್ವಾ ಗೈಸ್ ನಾವು ಮುಖ ಚೆನ್ನಾಗಿ. ಸೊ ಬನ್ನಿ ಚೆಕ್ ಮಾಡುವ. ವಾಟ್ ಇಸ್ ದಟ್ ಇನ್ಸೈಡ್? ಬೇಡ ಹಿಂಗೆ ಇಟ್ಕೊಂಡು ನೀನು ಮಾಡು. ನೀನು ಓಪನ್ ಮಾಡಿ. ನಾನು ಓಪನ್ ಮಾಡಲಾ? ಫಸ್ಟ್ ಸ್ಟ್ಯಾಂಡ್ ಓಪನ್ ಮಾಡೋಣ ಗೈಸ್. ಗೈಸ್ ಹೆವಿ ವೆಯ್ಟ್ ಇದೆ ಸ್ಟ್ಯಾಂಡ್ ಮುಟ್ಟು ನೋಡ್ಬೇಕಾದ್ರೆ. ಕಣೆ ತುಂಬ ವೆಯ್ಟ್ ಇದೆ ಗೈಸ್. ಇದನ್ನ ಮನೇಲಿ ಒಂದ್ಸಲ ಓಪನ್ ಮಾಡಿದ್ದೆ ನಾನು, ಹೇಗಿದೆ ನೋಡೋಣ ಅಂತ. ಸ್ಟ್ಯಾಂಡ್ ಆಚೆನೆ ಬರ್ತಿರ್ಲಿಲ್ಲ ಗೈಸ್. ಯಾಕೆ ಬರ್ತಿರ್ಲಿಲ್ಲ ಆಚೆ? ಅಷ್ಟು ಅದು ಸಿಗಾಕೊಂಡು ಆಗ್ಬಿಟ್ಟೈತೆ ಒಳಗೆ. ಪ್ರಸಾದ ಚೆನ್ನಾಗಿತ್ತಾ? ಸಕ್ಕದಾಗಿತ್ತು. ಏನದು ದಪ್ಪ ಸೈಜ್ ನೋಡು ಸಹ ಅದ್ರದ್ದು. ಸಕ್ಕದಾಗಿದೆ. ಇನ್ನೊಂದು ಇದು ಅದ್ರ ಥರ ಆಡೋಲ್ಲ ಗೈಸ್. ಗೈಸ್ ಇದು ನೋಡಿ, ಇಲ್ಲಿ ಇದ್ರ ಸೈಜ್ ನೋಡಿ. ಓಪನ್ ಮಾಡೋಣ ಒಟ್ಟಿಗೆ. ಇದ್ರ ಸೈಜ್ ನೋಡಿ, ಇದ್ರ ಸೈಜ್ ನೋಡಿ ಗೈಸ್. ಗೈಸ್ 1,000 3,500 ಒಂದೇ. ನಾನು ಯಪ್ಪ ಹೇಳು ನೀನು 1,000 3,500 ಒಂದೇ. ಎಕ್ಸೈಟ್ ಹೆವಿ ಎಕ್ಸೈಟ್ ಆಗಿದ್ದೀನಿ. ಅಂದ್ರೆ ದಟ್ ಇಸ್ ಮೈ ಡ್ರೀಮ್ ಸೆಟಪ್ ವಿತ್ ಬಿಗ್ ರಿಂಗ್ ಲೈಟ್ಸ್. ಗ್ರೀನ್ ಸ್ಕ್ರೀನ್ ಅಂದ್ರೆ ಇದು ಮಾಡ್ತಾನಂತೆ. ನಿನ್ನ ಆರ್ಡರ್ ಇದು ಮಾಡಿದ್ವಾ? ಆರ್ಡರ್ ಮಾಡಿದ್ದೀನಿ. ದಿಸ್ ಇಸ್ ಅವರ್. ಇದ್ರೊಳಗೆ ಏನೂ ಇಲ್ಲ ಹೈ ಗೈಸ್. ಅದು ಹಿಂದೆ ಕಡೆ ಹೋಗ್ಬೇಕಾಗಿತ್ತು, ನಾನೇ ಸುಮ್ಮನೆ ಅವನಿಗೆ ಎದುರುದೇನೋ ಅಂತ ಮಾಡಿ. ಇಷ್ಟೇ ಖಾಲಿ ಡಬ್ಬ. ಇದು ಖಾಲಿ ಡಬ್ಬ ಗೈಸ್. ಗೈಸ್ ಇದು ಬ್ಯಾಗ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಬೇರೆ ಕಡೆ ಕ್ಯಾರಿ ಮಾಡ್ಬೋದು ಆರಾಮಾಗಿ. ಇದನ್ನ ತೋರ್ಸೋಣ ಮುಂಚೆ ಒಂದು ಕೆಲಸ ಇದೆ ಮಾಡೋಕ್ಕೆ. ಇಲ್ಲಿಗೆ ಫಿಕ್ಸ್ ಮಾಡಕ್ಕೆ ಇಡಬೇಕಲ್ಲ, ಇದೊಳಗೆ ಹಾಕ್ಬಿಡೋಣ ಗೈಸ್. ನೋಡಿ ಇಲ್ಲಿ ಕಾರ್ಬೋರ್ಡು, ಇಲ್ಲಿ ಕಾರ್ಬೋರ್ಡು, ಇಲ್ಲಿ ಕಾರ್ಬೋರ್ಡು, ಅಲ್ಲಿ ಬೀರು ಮೇಲಿದೆ. ಇದು ವೆಯ್ಟ್ ಇಲ್ಲ. ಬೀರು ಮೇಲೆ ಒಂದು ಸ್ವಲ್ಪ ಇದೆ, ಅದು ಕಾರ್ಬೋರ್ಡ್. ಬಿಚ್ಚಿಟ್ಟಾಗ ಬ್ಯಾಗ್ ಒಳಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಗೈಸ್, ದಿಸ್ ಇಸ್ ಅವರ್ ರಿಂಗ್ ಲೈಟ್. ಸೊ ಯು ಕ್ಯಾನ್ ಕಂಪೇರ್ ಮಾಡ್ಬೋದು ಗೈಸ್. ನೀವು ನೋಡಿ ಅದಷ್ಟು ಡಬಲ್ ಇದೆ ಅದಕ್ಕಿಂತ. ಇದಕ್ಕೆ ಇನ್ನೊಂದಿದೆ, ತೋರಿಸ್ತೀನಿ ಏನಂತ. ಶೆಲ್ ತರ್ಲಿವಾ? ಇಟ್ಟೆ ಕೆಳಗಡೆ ಇಟ್ಟೆ. ಬೇಡ ಕಣೋ.
ಗೈಸ್ ಈ ಬ್ಯಾಗಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನಂದರೆ ನೋಡಿ ಜಿಪ್ ಕೊಟ್ಟಿದ್ದಾರೆ ಪರ್ಸ್ನಲ್ ಆಗಿ ಐಟಮ್ಸ್ ಕೂಡ ಇಡ್ಬೋದು. ಇದರೊಳಗೆ ಗೈಸ್ ಆನ್ ಮಾಡೋಕ್ಕೆ ಅಡಾಪ್ಟರ್ ಇದೆ ಆ್ಯಂಡ್ ಇದು ಫೋನ್ ಇಡೋಕ್ಕೋಸ್ಕರ. ಚಪ್ರಿ ವೆಯ್ಟ್ ಅ ಸೆಕೆಂಡ್ ಇದು ಅಡಾಪ್ಟರ್ ನಾನು ಹಾಕಿ ಚೆಕ್ ಮಾಡಿ ನೋಡಿದ್ದೀನಿ ಜಸ್ಟ್. ಅಲ್ಲ ಇದಕ್ಕೆ ಮಾಡ್ಬೇಕಂಗಾರೆ PC ಕೊಡಕ್ಕಾಗಲ್ಲ. PC ಕೊಡಕ್ಕಾಗಲ್ಲ. ಹಿಂದೆ ಹೋಗು ಸ್ವಲ್ಪ, ನೀನು ವಿಡಿಯೋ ಮಾಡಕ್ ಬಿಡು. ಗೈಸ್ ದಿಸ್ ಇಸ್ ರಿಮೋಟ್. ಓಕೆನಾ, ಇವಾಗ ಇದನ್ನ ನಾನು ಜೋಡಿಸ್ತೀನಿ. ಗೈಸ್ ಇದು ನನಗೆ ಒಂದು ಇಷ್ಟ ಆಗಿದೆ ಏನಕ್ಕೆ ಅಂತಂದ್ರೆ ನೋಡಿ, ನಾವು ಕಷ್ಟ ಪಡ್ಬೇಕು ಆ ಥರ ಬಿಚ್ಚಬೇಕು ಸ್ಕ್ರೂಗಳು ಹೋಗುತ್ತೆ ಅಂತ ಇಲ್ಲ, ಇದನ್ನ ಓಪನ್ ಮಾಡೋಕ್ಕಿರುತ್ತೆ ಅಷ್ಟೇ. ಗೈಸ್ ಅದ್ರ ರಿಯಲಿ ನಾವು ಅಂತಿದೆ ಅಂತ ಅನ್ಕೋಬೋದು ನೀವು, ತುಂಬಾ ವೆಯ್ಟ್ ಇದೆ ಇದು. ಸಾನ ಹಿಂಗ್ ಕ್ಲೋಸ್ ಮಾಡಿದ್ರೆ ಆಗುತ್ತೆ ಗೈಸ್. ಅಷ್ಟು ಅಗಲ ಐತೆ. ನಾವು ನೋಡಿ ಇಲ್ಲಿ ಬೆಡ್ ಹಾಕೊಂಡು ಇದನ್ನ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಸ್ಟಾರ್ಟ್ ಸುಮ್ಮನೆ ಇರು ಅಂತ ಹೇಳ್ತಾ ಇದೀನಿ. ಗೈಸ್ ಇದು ಕೂಡ ಚೆನ್ನಾಗಿದೆ ನೋಡಿ. 7 ಅಷ್ಟೇ ಉದ್ದ ಆಯ್ತು ನೋಡಿ ಗೈಸ್. ಇದು ರಿಂಗ್ ಲೈಟ್ 7 ಅಷ್ಟೇ ಉದ್ದ, ಇದು ಉಳಿದಾವೆ. ದ ಪರ್ಫೆಕ್ಟ್ ಗೇಮಿಂಗ್ ಸೆಟಪ್ ಅಂದ್ರೆ ಇವಾಗ ಆಯ್ತು ಗೈಸ್. ಒಂದು ಗ್ರೀನ್ ಸ್ಕ್ರೀನ್ ಮಾಡಿದ್ದು ಆರ್ಡ್ರು ಗೈಸ್. ನಾನು ಅದು ಸ್ಟೂಲ್ ಸಮೇತ ಮಾಡಿಲ್ಲ ಗ್ರೀನ್ ಸ್ಕ್ರೀನ್ ನ, ಬಿಕಾಸ್ ಇಲ್ಲಿ ಸ್ಟೂಲ್ ಗೈಸ್ ನಮ್ಗೆ ಸ್ಟ್ಯಾಂಡ್ ಇಡಕ್ ಜಾಗನೇ ಇಲ್ಲ. ಸುಮ್ಮನೆ ತರಿಸ್ಕೊಂಡು ಅದೊಂದು ವೇಸ್ಟ್ ಗೈಸ್. ಇನ್ನೊಂದೇನಂದ್ರೆ ಸ್ಟ್ಯಾಂಡ್ ಸಮೇತ ತಗೋತೀವಿ ಅಂದ್ರೆ 1 ವರ್ಷ ರೂಪಾಯಿ. ಬಿಕಾಸ್ ಆಫ್ ದಟ್ ಐ ಡಿಡ್ಂಟ್ ಆರ್ಡರ್. ಗೈಸ್ ನೋಡಿ ಇವಾಗ ಆನ್ ಮಾಡಿದೀನಿ. ಆನ್ ಮಾಡಿಲ್ಲ, ಆಫ್ ಆಗೈತೆ ಅದು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ತೋರಿಸಿರಿ. ಅಯ್ಯೋ ಏನೇ ಸಾನ ಫುಲ್ ಬೆಳ್ಳು ಕಾಣಿಸಿದ್ಯಾ, ಕಣ್ಣು ಬರುತ್ತಲ್ವಾ. ಗೈಸ್ ಇನ್ನೊಂದು ಹೆಂಗ್ ಗೊತ್ತಾ, ಇಲ್ಲಿ ನೋಡಿ ನೀವು ಒಂದೇ ಟೈಮಲ್ಲಿ ಈ ಕಡೆ ಬರೋ ದಿಸ್ ಕಲರ್ ಗೈಸ್ ಒಂದೇ ಟೈಮಲ್ಲಿ 2-3 ಕಡೆನೂ ಹಾಕೋಬಹುದು. ಏನ್ ಬೇಕಾದ್ರು ನೀನು ಒಂದ್ ಕಡೆ ಗೋಪುರ ಹಾಕೋಬಹುದು, ಫೋನ್ ಕೂಡ ಹಾಕೋಬಹುದು, ನಿನ್ಗೆ ಇಷ್ಟ ಬಂದ ತರ ಮಾಡ್ಬೋದು. ಇದೇನಂದ್ರೆ ಕಲರ್ ಚೇಂಜಿಂಗ್ ನೋಡಿ ಗೈಸ್. ಇಷ್ಟೇ ವೈಟ್ ಇದೆ, ಎಲ್ಲೋ ಟರ್ನ್ ಆಗುತ್ತೆ, ಡಾರ್ಕ್ನೆಸ್ ಇಷ್ಟು ಬರುತ್ತೆ. ಸ್ಟುಡಿಯೋ ಲೈಟ್ ಇರುತ್ತಲ್ಲ ಸೇಮ್ ಅದೇ ತರ ಬರುತ್ತೆ. ಹಿಡ್ಕೊ ಫುಲ್ ಬೆಳಕು ಕಾಣಿಸ್ತಾನಲ್ಲ ಗೈಸ್. ಇವಾಗ ಕಾಣಿಸ್ತಿದ್ದೀನಾ? ಏನಿಲ್ಲ, ಇದನ್ನ ನೋಡ್ಕೊಂಡ್ ಕೂತ್ಕೊಂಡ್ರೆ ಮುಂದೆ ಏನಾರು ಇಟ್ಬಿಟ್ರೆ ಮುಗಿದ್ ನನ್ ಕಣ್ಣು. ಫಸ್ಟ್ ಒಂದ್ ಕಣ್ ಕಾಣಿಸಲ್ಲ, ಇನ್ನೊಂದ್ ಕಣ್ಣು ಹೋಗಿ ಗೈಸ್. ಸೊ ನಮ್ಗೆ ತುಂಬಾ ಇಷ್ಟ ಆಯ್ತು. ಏನಿಲ್ಲ ಸೊ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ ಗೈಸ್. ಗೈಸ್ ರಿಮೋಟ್ ಅಲ್ಲಿ ಮಾಡ್ತಿದೀನಿ ನೋಡಿ. ಕಿಡ್ಕ ಸಾಕು ಗೊತ್ತಾಗುತ್ತೆ. ಹಿಡ್ಕೊಳ್ಳೋದಲ್ಲ, ರಿಮೋಟ್ ಅಲ್ಲಿ ಮಾಡ್ಬೇಕು. ಸಮಥಿಂಗ್ ಗೊತ್ತಿಲ್ಲ. ಆಫ್ ಅಂದ್ರೆ ಆಫ್ ಆಗಿದೆ. ಓಕೆನಾ ಗೈಸ್, ನಾನು ಇದನ್ನ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಆಫ್ ಆನ್ ಮಾಡ್ತೀನಿ ಗೈಸ್. ಚೆನ್ನಾಗಿರುತ್ತೆ. ಮೋಹಿತ್ ಈ ಕಡೆ ಲೈವ್ ಮಾಡ್ತಿರ್ಲಿ, ನಾನು ಆಫ್ ಆನ್ ಮಾಡ್ತಿರ್ತೀನಿ. ಅವ್ನಿಗೆ ಇರಿಟೇಟ್ ಮಾಡಕ್ ಸಕ್ಕತ್ತಾಗಿರುತ್ತೆ. ಮತ್ತಿನ್ನೇನು ಬಟನ್ ಕೊಟ್ಟವ್ರೆ? ಬಿಡೋ ಅಷ್ಟೇ. ಅದೇನದು ಇನ್ನೊಂದು ಗೊತ್ತಿಲ್ಲ ಸೆಕ್ಷನ್ಸ್ ಯಾವ ತರ ಇದೆ ಅಷ್ಟೇ. ಗೈಸ್ 3 ಸೆಕ್ಷನ್ಸ್ ಬರುತ್ತೆ ಇದರಲ್ಲಿ. ಫುಲ್ ಪ್ಯೂರ್ ವೈಟ್, ಕ್ರೀಮ್ ವೈಟ್ ಮತ್ತೆ ಎಲ್ಲೋ. ಓಕೆನಾ, ಇದರಲ್ಲಿ ಕಲರ್ ಇಂದು ಸಿಗುತ್ತೆ, ಬಟ್ ಕಲರ್ ಇಂದು ನಮ್ಗೆಲ್ಲ ಯೂಸ್ ಆಗಲ್ಲ. ವೈಟ್ ಇಂದೆ ಆಲ್ಮೋಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ವೈಟ್ ಇಂದ ಯೂಸ್ ಆಗೋದು. ಕಲರ್ ಇಂದ ಬೇಕು ಅಂದ್ರೆ ಚಿಕ್ಕದ ಆಪ್ಷನ್ಸ್ ಇರುತ್ತೆ ಸಾಕು. ಇದ್ರಲ್ಲಿ ಬರುತ್ತೆ ನೋಡಿ ಕಲರ್. ಸೊ ಗೈಸ್ ನಮ್ಮ ರಿಂಗ್ ಲೈಟ್ ಇಷ್ಟೇ ಗೈಸ್. ಇದ್ರ ಕಾಸ್ಟ್ ಬಂದು 3600. ಆಫರ್ ಇತ್ತು, ಅದಕ್ಕೆ ಅಷ್ಟು ಕಮ್ಮಿ ಆಗಿದೆ. ನೀವೆಲ್ಲ ತಗೊಂತೀರಾ ಅಂದ್ರೆ ಇವಾಗಲೇ ಅಮೆಝಾನ್ ಅಲ್ಲಿ ಆಫರ್ ಇದೆ, ಬೇಕು ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಮೌಂಟ್. ಗೈಸ್ ಬೆಳ್ಳು ಕಾಣಿಸ್ತಾಳ ನೋಡಿ ಸಾನ. ಗೈಸ್ ಇಷ್ಟೇ ಇವತ್ತಿನ ವ್ಲಾಗ್ ನೋಡಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಗೈಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೋಡಿ ಗೇಮ್ ಆಡ್ತಾನೆ, ಲೈಕ್ ಮಾಡ್ಕೊಳ್ಳಿ. ಕಪಲ್ಸ್ ಗೇಮಿಂಗ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದು ರಿಂಗ್ ಲೈಟ್ ಲಿಂಕ್ನೂ ಕೂಡ ಹಾಕಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.